ಹೆಲೋ ಡಿ ಸ್ಟೂಡೆಂಟ್ಸ್, ಇವತ್ತು ಮಾಕ್ ರೌಂಡ್ ರಿಸಲ್ಟ್ ನಿಮ್ಗೆಲ್ಲ ಬಂದಿದೆ ಅಂತ ಅನ್ಕೊಳ್ತೀನಿ. ಯಾರಿಗೆಲ್ಲ ಮಾಕ್ ರೌಂಡ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಆಗಿಲ್ಲ, ನೋ ಸೀಟ್ ಅಲಾಟೆಡ್ ಅಂತ ಇರುತ್ತೆ. ನೀವು ನಿಮ್ಮ ರ್ಯಾಂಕ್ ಗಿಂತ ಮೇಲೆ ಇರೋ ಕಾಲೇಜ್ಗಳನ್ನ ಮಾತ್ರ ಆಡ್ ಮಾಡಿರ್ತೀರಾ, ಸೊ ದಟ್ ನಿಮಗೆ ರ್ಯಾಂಕ್ ಡಿಸ್ಪ್ಲೇ ಆಗಿರಲ್ಲ. ನೀವು ಮತ್ತೆ ಹೊಸದಾಗಿ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಥವಾ ಆಪ್ಷನ್ಸ್ ನ ರಿಅರೇಂಜ್ ಕೂಡ ಮಾಡ್ಬೋದು. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಮಾಕ್ ರೌಂಡ್ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಕೊಡುತ್ತೆ, ಈ ಕಾಲೇಜ್ ನಮಗೆ ಸಿಗಬಹುದು, ಈ ರೀತಿನೇ ಕಟ್ ಆಫ್ ಆಗುತ್ತೆ ಅಂತ ಏನಿಲ್ಲ. ಬಿಕಾಸ್ ನೋಡಿ, ಈ ವರ್ಷ ಏನಾಗಿದೆ, ಕೋರ್ ಬ್ರಾಂಚಸ್ ಕಂಪ್ಯೂಟರ್ ಸೈನ್ಸ್ ಬಿಟ್ಟು ಕೋರ್ ಬ್ರಾಂಚಸ್ಗೆ ಕೂಡ ಕಟ್ ಆಫ್ ಅನ್ನೋದು ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗ್ತಾ ಇದೆ ನನ್ನ ಅನಿಸಿಕೆ ಪ್ರಕಾರ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಲಾಸ್ಟ್ ಇಯರ್ 2025 ಮತ್ತೆ 2026 ಅಲ್ಲಿ ಆದಂತಹ ಲೇ ಆಫ್ಸ್, ತುಂಬಾ ಜನ IT ಸೆಕ್ಟರ್ ಅಲ್ಲಿ ಕೆಲಸ ಕಳ್ಕೊಂಡ್ರು, ಥೌಸಂಡ್ಸ್ ಲ್ಯಾಕ್ಸ್ ಲಕ್ಷಾಂತರ ಜನ ಕೆಲಸ ಕಳ್ಕೊಂಡ್ರು. ಅದರಿಂದ AI ಕೆನಾಟ್ ರೀಪ್ಲೇಸ್ ಸಿವಿಲ್ ಇಂಜಿನಿಯರ್ಸ್, AI ಕೆನಾಟ್ ರೀಪ್ಲೇಸ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತ ಒಂದು ಏನ್ ಸ್ಲೋಗನ್ ಹಾಕೊಂಡು ಓಡಾಡ್ತಿದೆ. ಅದಕ್ಕೋಸ್ಕರ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇರ್ಬೋದು, ಮೆಕ್ಯಾನಿಕಲ್, ಸಿವಿಲ್ ಎಲ್ಲದಕ್ಕೂ ಕೂಡ ಕಾಂಪಿಟೇಷನ್ ಹೈ ಇದೆ ಈ ವರ್ಷ. ಅರ್ಥ ಆಯ್ತಾ? ಈ ವರ್ಷ ಕಂಪ್ಯೂಟರ್ ಸೈನ್ಸ್ ಇರುತ್ತೋ ಅದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ನಮ್ಮ ಕಟ್ ಆಫ್ ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗುತ್ತೆ. ಬಟ್ ಯು ಶುಡ್ ವೆಯ್ಟ್ ಟಿಲ್ ಸೆಕೆಂಡ್ ರೌಂಡ್. ನೋಡಿ, ECE ಇವೆಲ್ಲ ಸ್ವಲ್ಪ ಟಫ್ ಬ್ರಾಂಚಸ್. ಯಾರಿಗೆ ಸ್ವಲ್ಪ ಟಫ್ ಅನ್ಸುತ್ತೆ, ಮ್ಯಾಥಮೆಟಿಕ್ಸ್, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಅಲ್ಲಿ ಅಪ್ಲೈಡ್ ಫಿಸಿಕ್ಸ್ ಇರ್ತದೆ, ಲಾಟ್ ಆಫ್ ಮ್ಯಾಥಮೆಟಿಕ್ಸ್ ಇರ್ತದೆ. ಸೊ ದಟ್ ನೀವು ಈ ಎರಡು ಬ್ರಾಂಚ್ಗಳನ್ನ ನೋಡ್ಕೊಂಡು ಚೂಸ್ ಮಾಡಬೇಕು. ಡೀಪ್ ರಿಸರ್ಚ್ ಮಾಡಿ ತಗೊಂಬೇಡಿ ಅಂತಲ್ಲ, ಡೀಪ್ ರಿಸರ್ಚ್ ಮಾಡಿ ನೀವು ತಗೊಳ್ಳಿ. ಅರ್ಥ ಆಯ್ತಾ? ನೋಡಿ, ಬೇಕಾದ್ರೆ ಇಲ್ಲಿ ನೋಡಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ UVCE ಒಳಗೆ 27,000 3A ಜನರಲ್ ಮೆರಿಟ್ ಅಲ್ಲಿ ನೋಡಿ 25,000 ನಿಂತಿದೆ. ಲಾಸ್ಟ್ ಇಯರ್ 50,000 ವರೆಗೂ ಹೋಗಿತ್ತು ಸೆಕೆಂಡ್ ರೌಂಡ್ ಅಲ್ಲಿ. ಅರ್ಥ ಆಯ್ತಾ? ಸೊ ದಟ್ ಈ ವರ್ಷ 50,000 ವರೆಗೂ ಹೋಗೋ ಚಾನ್ಸಸ್ ಕಡಿಮೆ ಅಂತ ಅನ್ಸುತ್ತೆ. ಮೆಕ್ಯಾನಿಕಲ್, ಸಿವಿಲ್ ನೋಡಿ, ಸಿವಿಲ್ ಅಲ್ಲಿ ಕೂಡ ಜನರಲ್ ಮೆರಿಟ್ ಗೆ 37,000 ಕಟ್ ಆಫ್ ಆಗಿದೆ. ನೋಡಿ, ಮೆಕ್ಯಾನಿಕಲ್, ಸಿವಿಲ್ ಎಲ್ಲ ಹೀಗೆ ನೋಡ್ತಾ ಹೋದ್ರೆ ನಮ್ಗೆ ನೋಡಿ, ನಾನು RV ಒಂದು ಎಕ್ಸಾಂಪಲ್ ತಗೊಂತೀನಿ. ನೋಡಿ, RVCE ಒಳಗೆ ಸಿವಿಲ್ ಇಂಜಿನಿಯರಿಂಗ್ ಕೂಡ ಎಷ್ಟಿದೆ, 5,872. ನೋಡಿ, 5,500 ಕಟ್ ಆಫ್ ಆಗಿದೆ ಈ ವರ್ಷ. ಸೊ ಏನ್ ಹೇಳ್ತಾ ಇದೀನಿ ಅಂದ್ರೆ, ಕೋರ್ ಬ್ರಾಂಚಸ್ಗೆ ಈ ವರ್ಷ ಹೈ ಡಿಮ್ಯಾಂಡ್ ಇದೆ. ಸೊ ದಟ್ ಆಪ್ಷನ್ಸ್ ನ ಜಾಸ್ತಿ ಆಡ್ ಮಾಡಿ ನಿಮ್ಮ ರ್ಯಾಂಕ್, ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ ರ್ಯಾಂಕ್ 50,000 ಇದೆ ಅಂದ್ರೆ ನೀವು 70,000 ವರೆಗೂ ಆಡ್ ಮಾಡಿ. 70,000 ಇದ್ರೆ 1,00,000 ರ್ಯಾಂಕ್ ವರೆಗೂ ಆಡ್ ಮಾಡಿ. 1,00,000 ಇದ್ರೆ 1.5 ಲಕ್ಷ, ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ಬಟ್ ಒಂದ್ ಹೇಳ್ತೀನಿ, ನಿಮ್ಮ ರ್ಯಾಂಕ್ ಗಿಂತ ಒಂದು 20,000 ಜಾಸ್ತಿ, ಮಿನಿಮಮ್ 20,000 ರಿಂದ 25,000 30,000 ಎಷ್ಟಾಗುತ್ತೋ ಅಷ್ಟು ಆಪ್ಷನ್ಸ್ ನ ಹಾಕೊಳ್ಳಿ. ಮತ್ತೆ ನಿಮಗೆ ಕೆಲವೊಬ್ರಿಗೆ ಇರುತ್ತೆ, ನಮ್ ಡಿಸ್ಟಿಕ್ ಅಲ್ಲೇ ಓದ್ಬೇಕು, ಇಲ್ಲ ಬೆಂಗಳೂರಲ್ಲೇ ಓದ್ಬೇಕು ಅನ್ನೋದು. ನೀವು ಬೆಂಗಳೂರಲ್ಲೇ ಓದ್ಬೇಕು ಅನ್ನೋದಾದ್ರೆ ಬೇರೆ ಡಿಸ್ಟಿಕ್ ನೀವು ಹಾಕಕ್ಕೆ ಹೋಗ್ಬೇಡಿ. ತುಮಕೂರು ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಮತ್ತೆ ಮೈಸೂರು ಆಗಿರ್ಬೋದು, ನೀವು ಹೋಗೋದೇ ಇಲ್ಲ ಅಂದ್ಮೇಲೆ ಅವನ್ನೆಲ್ಲ ತೆಗಿಬೇಕು. ನೀವು ಸುಮ್ನೆ ಆಪ್ಷನ್ ಎಂಟ್ರಿಯಲ್ಲಿ ಇಟ್ಕೊಂಬೇಡಿ. ಯಾವ ಕಾಲೇಜ್ನೂ ಅಷ್ಟೇ, ಯಾವ ಕೋರ್ಸ್ನೂ ಅಷ್ಟೇ. ಕೆಲವೊಬ್ಬರಿಗೆ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಬಾರ್ದು ಅಂತ ಇರುತ್ತೆ, ಸಿವಿಲ್ ಇಂಜಿನಿಯರಿಂಗ್ ಹೋಗ್ಬಾರ್ದು ಅಂತ ಇರುತ್ತೆ. ಅವರೆಲ್ಲ ಸುಮ್ನೆ ಸಿವಿಲ್ ಹಾಕೊಂಡಿರ್ತಾರೆ. ನಿಮ್ಗೆ ನಿಜವಾಗ್ಲೂ ನಿಮ್ಮ ಮನಸ್ಪೂರ್ವಕವಾಗಿ ನಿಮಗೆ ಆ ಬ್ರಾಂಚ್ ನಾನು ಹೋಗ್ತೀನಿ ಸಿಕ್ಕಿದ್ರೆ ಅನ್ನೋದನ್ನ ಮಾತ್ರ ನಿಮ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಸುಮ್ನೆ ಲಿಸ್ಟ್ ಅಲ್ಲಿ ಅದನ್ನೆಲ್ಲ ಬರೋ ಬ್ರಾಂಚಸ್ನೆಲ್ಲ ಹಾಕೊಳ್ಳೋದಲ್ಲ. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ MS ರಾಮಯ್ಯ ಒಳಗೆ ನೋಡಿ, ಸಿವಿಲ್ ಇಂಜಿನಿಯರಿಂಗ್ ಕಟ್ ಆಫ್ ಎಷ್ಟಾಗಿದೆ, 13,000, 13,000. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಅಲ್ಲಿ ಐ ಥಿಂಕ್ ಒಂದು 28,000 ವರೆಗೂ ಹೋಗಿತ್ತು, 28,000 ವರೆಗೂ ಕಟ್ ಆಫ್ ಹೋಗಿತ್ತು. ಈ ವರ್ಷ ಅಂತೂ ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ ಕೋರ್ ಬ್ರಾಂಚಸ್, ಎಸ್ಪೆಷಲಿ ಕೋರ್ ಬ್ರಾಂಚಸ್. CS ಎಷ್ಟು ನಿಲ್ಲುತ್ತೋ ECE ಕೂಡ ಅಷ್ಟಕ್ಕೆ ಹೋಗ್ತಿದೆ. ಬಟ್ ಮಕ್ಕಳೇ, ECE ನೀವು ತಗೊಳ್ಳೋದಾದ್ರೆ ಯು ಶುಡ್ ಬಿ ಸ್ಟ್ರಾಂಗ್ ಎಟ್ ಮ್ಯಾಥಮೆಟಿಕ್ಸ್ ಆಸ್ ವೆಲ್ ಆಸ್ ಅಪ್ಲೈಡ್ ಫಿಸಿಕ್ಸ್. ಸುಮ್ನೆ ತಗೊಳ್ಳೋದಲ್ಲ. ನಾನು ಹೇಳ್ತೀನಿ, 1.5 lakh ಮೇಲೆ ಯಾರು ಹೋಗಿದೆ, 1 ಲಕ್ಷ 1.5 ಲಕ್ಷದ ಮೇಲೆ. ಟ್ರಿಪಲ್ ನ ಸ್ವಲ್ಪ ದೂರ ಇಡಿ.
ನೀವು ನಿಜವಾಗ್ಲೂ ಪಾಸ್ ಆಗಲ್ಲ. 2 ಲಕ್ಷ ಮೇಲ್ ತೆಗ್ದಿರೋರು ನಾನು ಕಾಲೇಜಲ್ಲಿ ನೋಡಿದೀನಿ. ಆ ಕಾಲೇಜಲ್ಲಿ ಬರೀ 2 ಲಕ್ಷ ರ್ಯಾಂಕ್ ಮೇಲಿರೋರು ಮಾತ್ರ ತಗೊಂತಾರೆ. ಅದ್ರಲ್ಲಿ ಒಂದು 22 ಜನ ತಗೊಂಡ್ಬಿಟ್ಟಿದ್ದಾರೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. 21 ಜನದಲ್ಲಿ 17 ಜನ ಫೇಲು. 17 ಜನ ಫೇಲು ಅಷ್ಟು ಜನದಲ್ಲಿ ಸೆಕೆಂಡ್ ಇಯರ್ ಮೀನ್ಸ್ ಥರ್ಡ್ ಸೆಮ್ ಫೋರ್ತ್ ಸೆಮ್ ಅಲ್ಲಿ. ನಿಜವಾಗ್ಲೂ ಪಾಸ್ ಆಗಲ್ಲ. 2 ಲಕ್ಷ ಮೇಲೆ 1.5 ಲಕ್ಷ ಮೇಲಿರೋ ನೀವು ದಯವಿಟ್ಟು ಟ್ರಿಪಲ್ ಇ ಮತ್ತೆ ಇ ಸ್ವಲ್ಪ ದೂರ ಇಡಿ. ನಿಮ್ ಕೈಯಲ್ಲಿ ಆಗಲ್ಲ ಅಂತ ಅಲ್ಲ, ಅದು ಹೆವಿ ಕಷ್ಟ ಇರುತ್ತೆ. ನೀವು ಫಸ್ಟ್ ಆಫ್ ಆಲ್ 1.5 ಲಕ್ಷ 2 ಲಕ್ಷ ರ್ಯಾಂಕ್ ತೆಗ್ದಿದ್ದೀರಿ ಅಂದ್ರೆ ಯು ಶುಡ್ ಅಕ್ಸೆಪ್ಟ್ ದಟ್ ನಿಮ್ಗೆ ಬೇಸಿಕ್ಸ್ ಸ್ಟ್ರಾಂಗ್ ಇಲ್ಲ, ನೀವೇನು ಓದೇ ಇಲ್ಲ ಎಕ್ಸಾಮ್ಗೆ. ನೀವ್ ಏನಂದ್ರೆ ಏನು ಓದಿಲ್ಲ, ಸುಮ್ನೆ ಯಾವ್ದೋ ಟುಕ್ಕ ಸ್ಟ್ರಾಟಜಿ ಹಾಕ್ಬಿಟ್ಟು ಮಾರ್ಕ್ಸ್ ಯಾವ್ದೋ ಸುಮ್ನೆ 10, 15, 20 ತಗೊಂಡ್ಬಿಟ್ಟು ನಿಮ್ಗೆ ರ್ಯಾಂಕ್ ಬಂದಿರೋದು. ನಿಮ್ಗೆ ಏನು ಗೊತ್ತಿಲ್ಲ, ನಿಮ್ಗೆ ಸುಮ್ನೆ ಫಿಸಿಕ್ಸ್ ಡಿರೈವೇಶನ್ಸ್ ಅಷ್ಟೇ ಮಗ್ಗಪ್ ಮಾಡಿ ಬರ್ದಿರ್ತೀರ. ಸೊ ದಟ್ ಅದು ಹೆವಿ ಕಷ್ಟ ಇರುತ್ತೆ. 10,000 12,000 ರ್ಯಾಂಕ್ ತೆಗ್ದಿರೋರೆ ಸ್ಟ್ರಗಲ್ ಮಾಡ್ತಾರೆ. 2 ಲ್ಯಾಕ್ ತೆಗ್ದಿರೋನ್ ಪಾಸ್ ಆಗ್ತಾನ? ಅದೇ 4 ವರ್ಷ ಮಾಡೋ ಇಂಜಿನಿಯರಿಂಗ್ ನ 6 ವರ್ಷ 8 ವರ್ಷ ಮಾಡ್ಬೇಕಷ್ಟೇ. 4+4 ಇಯರ್ಸ್. ಇನ್ನೊಂದು ಟೋಟಲ್ ಒಂದು 4 ವರ್ಷ ಇರೋ ಇಂಜಿನಿಯರಿಂಗ್ ಇನ್ನೊಂದು 4 ವರ್ಷ ಸೇರ್ಸ್ಕೊಂಡು 8 ವರ್ಷ ಮಾಡ್ಬೇಕು. ನೋಡಿ, ಸಿವಿಲ್ ಇಂಜಿನಿಯರಿಂಗು 3A ಜನರಲ್ ಗೌರ್ಮೆಂಟ್ SKSJIT ಒಳಗೆ 85,000 ಹೋಗಿದೆ. ಲಾಸ್ಟ್ ಇಯರ್ 1,20,000 25,000 ಹೋಗಿತ್ತು. BMS ಅಲ್ಲಿ ನೋಡಿ, ಸಿವಿಲ್ ಇಂಜಿನಿಯರಿಂಗ್ ನೋಡಿ, ಸ್ವಲ್ಪ ಸಿವಿಲ್ ಜನರಲ್ ಮೆರಿಟ್ ಅಲ್ಲಿ 16,000 ಕಟ್ ಆಫ್ ಆಗಿದೆ. 16,379 ಬಿಕಾಸ್ AI ಕೆನಾಟ್ ರೀಪ್ಲೇಸ್ ಸಿವಿಲ್ ಇಂಜಿನಿಯರ್ಸ್. ಇದಂತೂ ಸತ್ಯ ಅಲ್ವಾ? ಅದು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ನಿಂತ್ಕೊಂಡು AI ಮಾಡಕ್ ಆಗಲ್ಲ. ಮಾಡಿದ್ರು ಮಾಡ್ಬೋದು ರೋಬೋಟಿಕ್ಸ್ ಎಲ್ಲ, ಬಟ್ ಇಟ್ ಈಸ್ ಡಿಫಿಕಲ್ಟ್. ಬಟ್ ರೀಪ್ಲೇಸ್ ಅಂತ ಅಲ್ಲ ಆಕ್ಚುಯಲ್ ಆಗಿ. ಬಟ್ ನೋಡಿ ತಗೊಬೇಕು. ಯಾವುದೇ ಒಂದು ಬ್ರಾಂಚ್ ತಗೊಳ್ತಾ ಇದ್ದೀರಿ ಅಂದ್ರೆ 100 ಸತಿ ಯೋಚನೆ ಮಾಡ್ಬೇಕು. ಆ ಬ್ರಾಂಚ್ ಡಿಫಿಕಲ್ಟಿ ಗೊತ್ತಿರ್ಬೇಕು, ಸ್ಕೋಪ್ ಏನಿದೆ, 2030 ಹಿಂಗ್ ಇರ್ಬೋದು, ಅದು ಯಾರು ಹೇಳಕ್ಕಾಗಲ್ಲ. ಬಟ್ ಒಂದು ಆವರೇಜ್ ಆಗಿ ಯಾವ ತರ ಬ್ರಾಂಚ್ ರನ್ ಆಗುತ್ತೆ ಮುಂದೆ ಅಂತ ನೋಡಿ ನೀವು ಡಿಸೈಡ್ ಮಾಡಬೇಕು. ಮತ್ತೆ ಮಕ್ಕಳು, ಅಯ್ಯೋ ಇಲ್ಲಿ ಯಾವ್ದೋ ಒಂದು ಏರೋಸ್ಪೇಸ್ ಜನರಲ್ ಮೆರಿಟ್ ನೋಡಿ 957 ಕಟ್ ಆಫ್ ಆಗಿದೆ. ಸರ್ ಇದೇ ಫೈನಲ್? ಏನು ಇಲ್ಲ. ಫಸ್ಟ್ ರೌಂಡ್ ವರ್ಗು ವೆಯ್ಟ್ ಮಾಡಿ, ಸೆಕೆಂಡ್ ರೌಂಡ್ ವರ್ಗು ವೆಯ್ಟ್ ಮಾಡಿ. ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ತಗೊಳ್ಳಿ ನಿಮ್ಗೆ ಬೇಕಾದ್ರೆ, ಇಲ್ಲ ಥರ್ಡ್ ರೌಂಡ್ ವರ್ಗು ಇದ್ರೆ ಥರ್ಡ್ ರೌಂಡ್ ವರ್ಗು ಇರ್ಬೋದು. ಅರ್ಥ ಆಯ್ತಾ? ಸೊ ನೋಡಿ, ನೆಕ್ಸ್ಟ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದ್ರಲ್ಲಿ ನೋಡಿ ಯಾವ್ದು ನೋಡೋಣ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ನೋಡೋಣ. ಇಸಿ ಜನರಲ್ ಮೆರಿಟ್ ಅಲ್ಲಿ ಎಷ್ಟು ಹೋಗಿದೆ? 1828 ರ್ಯಾಂಕ್ ಹೋಗಿದೆ. 1828ನೇ ರ್ಯಾಂಕ್ ಹೋಗಿದೆ. ಈ ರೀತಿ ಚೇಂಜ್ ಆಗ್ತಾ ಇರುತ್ತೆ. ಯು ಶುಡ್ ನಾಟ್ ಲಿವ್ ಇಟ್. ಆಕ್ಚುಯಲ್ ಇವಾಗ ಚೇಂಜ್ ಮಾಡ್ತಾರೆ. ನಿಮಗೆ ಬಂದಿರತಕ್ಕಂತಹ ಅಲಾಟ್ ಆಗಿರುವಂತ ಕಾಲೇಜು ಚೇಂಜ್ ಆಗ್ಬಹುದು ಫಸ್ಟ್ ರೌಂಡ್ಗೆ, ಹೇಳಕ್ ಆಗಲ್ಲ. 90% ಚೇಂಜ್ ಆಗಲ್ಲ. ಬಟ್ ದೇರ್ ಇಸ್, ನೀವೇ ಚೇಂಜಸ್ ಮಾಡೋದು ಚೇಂಜ್ ಆಗೇ ಆಗುತ್ತೆ. ನೀವೇ ಆಲ್ಟರ್ ಮಾಡಿದ್ರೆ ಅದೇ ಕಾಲೇಜ್ ಸಿಗಲ್ಲ. ಅರ್ಥ ಆಯ್ತಾ? ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ನಿಮಗೆ ಬೇಡ್ಲಿಲ್ದೇ ಇರೋ ಕಾಲೇಜ್ನ ಇಟ್ಕೋಬಾರ್ದು. ಅರ್ಥ ಆಯ್ತಾ? ನಿಮಗ್ ಬೇಡಪ್ಪ ಈ ಕಾಲೇಜಿಗೆ ನಾನು ಸಿಕ್ಕಿದ್ರು ಹೋಗಲ್ಲ ಅನ್ನೋ ಕಾಲೇಜು ಕೋರ್ಸ್ಗಳನ್ನ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇಟ್ಕೊಳ್ಳೇಬಾರ್ದು. ಅರ್ಥ ಆಯ್ತಾ? ನೋಡಿ, ಎಲ್ಲಾ ಕಾಲೇಜುಗಳು ಲಿಸ್ಟ್ ಬಂದಿದಾವೆ. ಸ್ವಲ್ಪ ನ್ಯೂ ಏಜ್ ಕಾಲೇಜಸ್ ಬಗ್ಗೆ ನೋಡಿ. ಅವ್ಯಾಕೋ ನಾನು ಸ್ಟ್ರಾಂಗ್ಲಿ ಬೇಡ ಅಂತೀನಿ ಆ ಕಾಲೇಜ್ಗಳನ್ನ, ಬಿಕಾಸ್ ಯಾರು ಗ್ರಾಜ್ಯುಯೇಟ್ ಆಗಿಲ್ಲ. ಒಂಥರ ಏನಂದ್ರೆ, ಆಕ್ಚುಲಿ ಯಾಕೆ ಹೇಳ್ಬೇಕಂದ್ರೆ 100 ಸತಿ ಕಾಲ್ ಮಾಡ್ತಾರೆ. 100 ಸತಿ ಕಾಲ್ ಮಾಡ್ಬಿಟ್ಟು ಯಾರ್ದೋ ನಂಗೆ ಗೊತ್ತಿರೋ ಒಂದು ಹುಡುಗಿದು ಲೈಕ್ 22,000 ರ್ಯಾಂಕ್ ಇದೆ. ಆ ಹುಡುಗಿಗೆ ಏನ್ ಹೇಳಿದ್ದು ತಲೆ ಕೆಡಿಸ್ಬಿಟ್ಟಿದ್ದಾರೆ. ನಿಮಗೆ ತುಂಬಾ ಟಾಪ್ ಕಾಲೇಜ್ ಸಿಗಲ್ಲ, ಎಲ್ಲ 5,000 ರ್ಯಾಂಕ್ 2,000 ಅದ್ಯಾರೋ 600 ರ್ಯಾಂಕ್ ಇರೋರು ನಮ್ ಕಾಲೇಜ್ ಬಂದ್. ಇವೆಲ್ಲ ಸುಳ್ಳು ಊಹಾಪೋಹಗಳು. ಫಸ್ಟ್ ಆಫ್ ಆಲ್ ಆ ನ್ಯೂ ಏಜ್ ಟೆಕ್ ಸ್ಕೂಲ್ಸ್ ನ ಟಾಪ್ ಕಾಲೇಜಸ್ ಅಂತ ಯಾವ ಗೂಬೆ ಹೇಳಿದ್ದು? ಯಾರು ಹೇಳಿದಾರೆ ಅದನ್ನ ಟಾಪ್ ಕಾಲೇಜು ಅಂತ? ಯಾರು ಹೇಳಿದಾರೆ? ಎಲ್ಲಿ ಹೇಳಿದ್ದಾರೆ? ಫಸ್ಟ್ ಆಫ್ ಆಲ್ ನಮ್ದು ಟಾಪ್ ಕಾಲೇಜು, ಇದು ಟಾಪ್ ಕಾಲೇಜಸ್ ಇದೆಯಲ್ಲ, ನಮ್ಗೆ ಗೊತ್ತಲ್ಲ ಟಾಪ್ ಕಾಲೇಜಸ್. ಅದಕ್ಕಿಂತ ಟಾಪ್ ಕಾಲೇಜಸ್ ಅಂತವು, ಅದಕ್ಕಿಂತ ಟಾಪ್ ಇದನ್ನ ಯಾರಾದ್ರೂ ಹೇಳಿದಾರ? ಫಸ್ಟ್ ಆಫ್ ಆಲ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ ಟಾಪ್ ಕಾಲೇಜ್ಗಳು ಆಗಿದ್ರೆ ಏನಕ್ಕೆ 10 ಸತಿ 20 ಸತಿ ಫೋನ್ ಮಾಡೋದು? ಆ ಅಪ್ಲಿಕೇಶನ್ ಫೀಸ್ 1,000 ರೂಪಾಯಿ ಇತ್ತು, ಇವಾಗ ಬರೀ 100 ರೂಪಾಯಿ ಕೊಡ್ತಿದಾರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಇದ್ರಲ್ಲೇ ಅರ್ಥ ಮಾಡ್ಕೋಬೇಕು ಅವ ಎಂತ ಕಾಲೇಜ್ಗಳು ಅಂತ. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದಟ್.
ನೀವು ಯೋಚನೆ ಮಾಡಿ. ನನ್ನ ಪ್ರಕಾರ ನನ್ ಕೇಳಿದ್ರೆ ಸೇರ್ಕೋಬೇಡಿ ಅಂತ ಹೇಳ್ತೀನಿ ನಾನು. ಬಿಕಾಸ್ ಅದೊಂದು 20 ಸತಿ ಕಾಲ್ ಮಾಡ್ತಿದ್ರೆ ನಮ್ಗೆ ಅಲ್ಲೇ ಗೊತ್ತಾಗ್ಬೇಕು ಇದು ಯಾವ್ದೋ ಒಂಥರ ಏನಂತಾರ ಅದನ್ನ, ಖಾಲಿ ಬಿಂದಿಗೆ ಅನ್ನೋ ತರ, ಖಾಲಿ ಕೊಡ ಇದ್ದಂಗೆ, ಇಲ್ಲ ಅರ್ಧಂಬರ್ಧ ತುಂಬಿರೋ ಕೊಳ ಇದ್ದಂಗೆ. ಅರ್ಥ ಆಯ್ತಾ? ನೋಡಿ ನಿಮ್ಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜ್ನಲ್ಲಿ ಇಷ್ಟಲ್ಲಿ ಹಾಕೊಳ್ಳಿ. ಇಂಥ ಕೋರ್ಸ್ ಮಾಡಬಾರ್ದು ಅಂದ್ರೆ ನೀವು ಹಾಕ್ಲೇಬಾರ್ದು. ಟ್ರಿಪಲ್ ಟಫೆಸ್ಟ್ ಇಂಜಿನಿಯರಿಂಗ್ ಬ್ರಾಂಚ್ ಇನ್ ದ ವರ್ಲ್ಡ್. ಅದು ಟಫೆಸ್ಟ್, ಅದು ಇರೋದ್ರಲ್ಲಿ ಅದು ಟಫೆಸ್ಟ್. ಈಸಿಯೆಸ್ಟ್ ಯಾವುದು? ಮೇ ಬಿ ಇನ್ಫಾರ್ಮೇಶನ್ ಸೈನ್ಸ್ ಇರ್ಬೋದು. ಆಕ್ಚುಲ್ ಆಗಿ ಅದೇ ಈಸಿಯೆಸ್ಟ್ ಅಂತಾರೆ. ಮೇ ಬಿ ಬಯೋಟೆಕ್ ಗೊತ್ತಿಲ್ಲ ನನಗೆ, ಬಟ್ ಆಕ್ಚುಲ್ ಆಗಿ ಎಲ್ಲ ಹೇಳೋದು ಇನ್ಫಾರ್ಮೇಶನ್ ಸೈನ್ಸ್ ಇಸ್ ಈಸಿ ಅಂದ್ರೆ ಇರೋ ಬ್ರಾಂಚ್ ಅಲ್ಲಿ ಅದು ಈಸಿ. ಟಫೆಸ್ಟ್ ಅಂದ್ರೆ ಟ್ರಿಪಲ್ ಇ ಆದ್ಮೇಲೆ ಇಸಿಇನೇ ಟಫೆಸ್ಟ್ ಬರುತ್ತೆ. ನೀವು ಅದನ್ನ ನೋಡ್ಕೊಳ್ಳಿ. ನಿಮಗೆ ತುಂಬಾ ಟಫ್ ನನ್ಗೆ ಆಗಲ್ಲ ಅನ್ನೋದನ್ನ ಇಟ್ಕೊಳ್ಳೇಬೇಡಿ. ಸಿವಿಲ್ ಮಾಡಲ್ವಾ ತೆಗ್ದ್ಬಿಡಿ, ನಿಮ್ ಲಿಸ್ಟಲ್ಲಿ ಇರಬಾರ್ದು. ಯಾವ್ಯಾವ ಕಾಲೇಜ್ ಹತ್ರ ಇದೆ, ಯಾವ ಕಾಲೇಜ್ ಬಿಟ್ಟು ಇದೆ ನೀಟಾಗಿ ನೋಡ್ಕೊಳ್ಳಿ. PDF ಇದೆ, ಅದು ನೋಡ್ಕೊಂಡು ಅದ್ರ ಅಂದಾಜ್ ಮೇಲೆ ಹಾಕೊಳ್ಳಿ. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು.